ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ Shrustruetips. ಹೇಗಿದ್ದೀರಾ ನೀವೆಲ್ಲ? ಇವತ್ತು ನಾನು ವಿಡಿಯೋದಲ್ಲಿ ಟ್ರೆಡಿಷ್ನಲ್ ಬ್ಲೌಸ್ ಇದು ರಿವ್ಯೂ ಕೊಡ್ತಾ ಇದ್ದೀನಿ. ಇದು ಕೂಡ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು ಅಮೆಝಾನಿಂದ. ಸೊ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಪ್ರತಿಯೊಂದು ಪ್ರಾಡಕ್ಟಿಗೆ ರಿವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನರಿಗಾಗಿರ್ಬೋದು, ನೋಡಿದಾಗ ಒಂಥರ ತುಂಬಾ ಚೆನ್ನಾಗಿತ್ತು, ತಗೋಬೇಕು, ಆಮೇಲೆ ಬಂದಮೇಲೆ ಇದು ಚೆನ್ನಾಗೇ ಇಲ್ಲ, ಇಮೇಜಲ್ಲಿ ಇದ್ದಾಗೆ ಬಿಲ್ಕುಲ್ ಇಲ್ಲ ಅಂತೇಳಿ. ಸೊ ಅದಕ್ಕೋಸ್ಕರ ನನಗಂತಲೇ ಒಂದು ನಾವು ಯೋಚನೆ ಮಾಡಿಬಿಟ್ಟು ಇದಕ್ಕೆ ಈ ಥರ ನಾವು ಹಾಕೋಬೇಕು ಅಂತ ಯೋಚನೆ ಮಾಡಿಬಿಟ್ಟು ತರಿಸಿದ ಮೇಲೆ ಅದು ಒಂಥರ ಚೆನ್ನಾಗಿಲ್ಲ ಅಂತಾದಾಗ ಆಚೆ ಕಡೆ ಟೈಮ್ ಕೂಡ ಇರೋದಿಲ್ಲ ಇನ್ನೊಂದನ್ನು ಹೊಲಿಸುವಷ್ಟು. ಆ್ಯಂಡ್ ತುಂಬಾ ಡಿಸಪಾಯಿಂಟ್ ಆಗಿಬಿಡುತ್ತೆ. ಸೊ ಇಂಥದ್ದೊಂದು ಬ್ಲೌಸ್ ಎಲ್ಲರ ಕಲೆಕ್ಷನಲ್ಲಿ ಕೂಡ ಇರಬೇಕು, ಒಂದು ರಿಚ್ ಲುಕ್ ಕೊಡುತ್ತೆ ಅಂತ ನನಗನ್ನಿಸ್ತು. ನಿಮ್ಗೇನು ಅನಿಸುತ್ತೆ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಇದನ್ನು ನಾನು ಹೇಗೂ ಪರ್ಚೇಸ್ ಮಾಡಿದ್ದೀನಿ, ನಾನು ಯೂಸ್ ಮಾಡಿದ್ದೀನಿ, ನನಗಿಷ್ಟ ಆಗಿದೆ. ಸೊ ನನ್ನ ವ್ಯೂವರ್ಸ್ಗೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ಗೆ ನಾನು ಶೇರ್ ಮಾಡ್ತೀನಿ. ಸೊ ಯಾರಿಗಾದರೂ ಈ ಥರದ್ದೇನಾದರೂ ಬ್ಲೌಸ್ ನೋಡ್ತಾ ಇದ್ದರೆ ಯಾವುದಕ್ಕಾದರೂ ಯೂಸ್ಫುಲ್ ಆಗತ್ತೆ ಅಂತೇಳಿ. ಸೊ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಯಾರಾದರೂ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡಿ. 893 ಇವಾಗಲೂ ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನಿಸುತ್ತೆ, ಬಟ್ ಇದು ತುಂಬಾ ಚೆನ್ನಾಗಿದೆ. ಎಲ್ಲೂ ನಾವು ಪೇ ಮಾಡಿದ್ದಕ್ಕೆ ನಮಗೆ ಏನಾದರೂ ರಿಗ್ರೆಟ್ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ಇವಾಗ ಈ ಬ್ಲೌಸ್ದು ಯಾವ ಥರ ಇದೆ ಆ್ಯಂಡ್ ಡಿಸೈನ್ಸ್ ಹೇಗಿದೆ, ಇದರದ್ದು ಮೆಟೀರಿಯಲ್ ಹೇಗಿದೆ, ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಅಂತಾನು ಹೇಳ್ತೀನಿ ನಿಮಗೆ. ಸೊ ಬನ್ನಿ, ನಾನು ಇದರದ್ದು ಸ್ಲೀವ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಇದರ ಸ್ಲೀವ್ಸ್, ನೀವು ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ. ಈ ಬ್ರೈಡ್ಸ್ ಎಲ್ಲ ಏನು ಯೂಸ್ ಮಾಡ್ತಾರೆ ಅದೇ ಥರದ್ದು ಡಿಸೈನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ನಾವೇನಾದರೂ ಇದನ್ನು ಅರಿ ವರ್ಕ್ ಎಲ್ಲ ಮಾಡಿಸೋದಕ್ಕೆ ಹೋದರೆ ಜಸ್ಟ್ ಇಷ್ಟಕ್ಕೆ ಒಂದು 2000 ತನಕ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು. ತುಂಬ ರಿಚ್ ಲುಕ್ ಕೊಡುತ್ತೆ. ಇದು ಏನಿದೆ ಅಂದರೆ ಥ್ರೆಡ್ ವರ್ಕ್, ಇದು ಜರಿದು ಥ್ರೆಡ್ ಏನಿರುತ್ತೆ ಆ ಥ್ರೆಡ್ಡಿಂದ ಈ ಥರ ವರ್ಕ್ ಮಾಡಿದ್ದಾರೆ. ಇದರಲ್ಲಿ ಬ್ಯಾಕ್ ಆ್ಯಂಡ್ ಫ್ರಂಟ್ ಎರಡೂ ಸೈಡ್ ಫುಲ್ ವರ್ಕ್ ಇದೆ, ನೀವು ನೋಡ್ತಾ ಇರ್ಬೋದು. ಸ್ಲೀವ್ಸ್ ಬಗ್ಗೆ ಅಂತೂ ಮಾತಾಡೋ ಹಾಗೇನೇ ಇಲ್ಲ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಜರಿ ವರ್ಕ್ ಜೊತೆಗೆ ಒಂದು ಟಿಕ್ಲಿ ಟೈಪ್ ಗೋಲ್ಡನ್ ಟಿಕ್ಲಿ ಥರ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸ್ಲೀವ್ಸ್ ಇದು ಎಂಡಲ್ಲಿ ಯಾವುದೇ ಥರದ್ದು ಡೀಟೇಲಿಂಗ್ ಇಲ್ಲ, ಪ್ಲೇನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್ ಇದೆ, ಇಲ್ಲಿ ನೋಡ್ಬೋದು ಬಾರ್ಡರ್ ಹತ್ರ ಡಿಸೈನ್ ಸ್ವಲ್ಪ ಚೇಂಜ್ ಇದೆ. ಆ್ಯಂಡ್ ಇಲ್ಲಿ ಈ ಥರ ಫುಲ್ ನೋಡ್ಬೋದು, ಆ್ಯಂಡ್ ಇದನ್ನ ನೀವು ಫುಲ್ ನೋಡ್ಬೋದು, ಈ ಥರ ಇದೆ. ನನಗಂತೂ ಸ್ಲೀವ್ಸ್ ತುಂಬಾ ಲೈಕ್ ಆಯಿತು, ಇದರದ್ದು ತುಂಬಾ ಚೆನ್ನಾಗಿದೆ. ಸೊ ಎರಡೂ ಕಡೆ ಈ ಥರ ಇದೆ ಸ್ಲೀವ್ಸ್. ನಾನು ಇದರಲ್ಲಿ ತುಂಬಾ ಕಲರ್ಸ್ ಇತ್ತು. ನಾನು ಇದರಲ್ಲಿ ಈ ಬಾಟಲ್ ಗ್ರೀನ್ ಕಲರನ್ನು ಪರ್ಚೇಸ್ ಮಾಡಿದ್ದೀನಿ, ಯಾಕಂದರೆ ನಂದು ತುಂಬಾ ಸಾರಿಗೆ ಈ ಕಲರ್ ಮ್ಯಾಚ್ ಆಗ್ತಾ ಇತ್ತು. ಆ್ಯಂಡ್ ಇದೊಂದು ಕಲರ್ ಏನಿದೆ ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಹೆಚ್ಚಾಗಿ ಗೋಲ್ಡನ್ ಇರ್ಬೋದು, ಬ್ಲ್ಯಾಕ್ ಸಾರಿ ಇರ್ಬೋದು, ಇಲ್ಲ ಗ್ರೀನ್ ರೆಡ್ ಯಾವುದೇ ಸಾರಿ ಇರ್ಬೋದು, ಹೆಚ್ಚಾಗಿ ಈ ಕಲರ್ ಮ್ಯಾಚ್ ಆಗ್ತದೆ ಎಲ್ಲದಕ್ಕೂ. ಪಿಂಕ್ ಅಂದರೆ ಸ್ವಲ್ಪ ಕಾಮನ್ ಕಲರ್ ಅಲ್ವಾ. ಸೊ ಇದು ಕೂಡ ಒಂಥರ ನಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ನಾನು ಪರ್ಚೇಸ್ ಮಾಡಿರೋದು. ಆ್ಯಂಡ್ ಇದರಲ್ಲಿ ಫ್ರಂಟ್ ಈ ಥರ ಇದೆ, ಇದರಲ್ಲಿ ಬಟನ್ಸ್ ಅನ್ನ ಫ್ರಂಟೇ ಕೊಟ್ಟಿದ್ದಾರೆ. ಇಲ್ಲಿ ಬಟನ್ ಕೂಡ ಒಂಥರ ಚೆನ್ನಾಗಿದೆ, ಅಂದ್ರೆ ಇವಾಗ ಏನಾದರೂ ನಮ್ದು ನೆಟ್ಟೆಡ್ ಸಾರಿ ಇದ್ರೆ ಕೂಡ ಹಾಕೋಬಹುದು, ಆ ಥರ ಇಲ್ಲಿ ಗ್ಯಾಪ್ಸ್ ಬರೋದಿಲ್ಲ ಎಲ್ಲೂ. ತುಂಬಾ ಒಂಥರ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಸೊ ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಯಾರಿಗೆಲ್ಲ ಪ್ಯಾಡ್ ಅವಶ್ಯಕತೆ ಇದೆ ಅವರಿಗೆ ಕೂಡ ಪ್ಯಾಡ್ ಕೂಡ ಇದೆ ಇದರಲ್ಲಿ. ಸೊ ಈ ಥರ ಇದೆ. ಆ್ಯಂಡ್ ಬ್ಯಾಕ್ ಏನು ಜಾಸ್ತಿ ಡೀಪ್ ಇಲ್ಲ, ನಾರ್ಮಲ್ ಡೀಪ್ ಇದೆ. ಪ್ಯಾಡ್ ಏನಾದರೂ ಬೇಡ ಅಂದರೆ ನೀವು ತೆಗಿಬೋದು ಅದನ್ನ. ಸೊ ಈ ಥರ ಇದೆ ಬ್ಯಾಕಲ್ಲಿ. ಆ್ಯಂಡ್ ಫ್ರಂಟಲ್ಲಿ ಈ ಥರ ಇದೆ. ಫ್ರಂಟಲ್ಲಿ ನೆಕ್ ಹತ್ರ ನೋಡ್ಬೋದು ನೀವು ಡಿಸೈನ್, ಟೋಟಲ್ ಎಲ್ಲ ಡಿಸೈನ್ ಏನಿದೆ ಸೇಮ್ ಆ ಗೋಲ್ಡನ್ ಥ್ರೆಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲಿ ಒಂದು ಗೋಲ್ಡನ್ ಕಲರ್ದು ಟಿಕ್ಲಿ ಅಂತ ನಾವೇನು ಹೇಳ್ತೀವಿ ಅಂಟಿಸಿರೋದು, ಅದನ್ನ ಅಂಟಿಸಿದ್ದಾರೆ. ಈಗ ಫ್ರಂಟಿದು ನೋಡಿ ನೀವು ಯಾವ ಥರ ಇದೆ ಅಂಥೇಳಿ ಡಿಸೈನ್. ಫುಲ್ ನೆಕ್ಕಿಗೆ ಈ ಥರ ಕೊಟ್ಟಿದ್ದಾರೆ ಡಿಸೈನ್ಸ್. ಆ್ಯಂಡ್ ಬಾಕಿ ಫುಲ್ ಬ್ಲೌಸ್ ಮೇಲೆ ಈ ಥರ ಗಚ್ಚು ವರ್ಕ್ ಇದೆ ಫುಲ್. ಆ್ಯಂಡ್ ಅಗೈನ್ ಇಲ್ಲಿ ಕೆಳಗಡೆ ಕೂಡ ಅದೇ ಥರದ್ದು, ಮೇಲ್ಗಡೆ ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ ಅದೇ ಥರ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಕೂಡ ಸೇಮ್, ಫ್ರಂಟಲ್ಲಿ ಯಾವ ಥರ ಡಿಸೈನ್ಸ್ ಇತ್ತು ಅದೇ ಡಿಸೈನ್ ನಿಮಗೆ ಬ್ಯಾಕ್ ಸೈಡಲ್ಲಿ ಕೂಡ ಪ್ರೊವೈಡ್ ಆಗುತ್ತೆ. ಸ್ಪೆಷಲಿ ಈ ಸ್ಲೀವ್ಸಲ್ಲಿ ಈ ಥರ ಏನು ಡಿಸೈನ್ ಕೊಡ್ತಾರೆ ಇದರಿಂದಾಗಿ ತುಂಬಾ ರಿಚ್ ಲುಕ್ ಬರುತ್ತೆ. ನಾವು ಮಾಡಿದ್ದೀನಿ, ಇಲ್ಲಿ ನಾನು ಫಿಕ್ಸ್ ಆಗ್ತಾ ಇದ್ದೀನಿ ನಾನು ಯಾವ ಸಾರಿ ಜೊತೆ ಹೇಗೆ ಹಾಕಿದ್ದೀನಿ ಅಂತೇಳಿ ನೀವು ನೋಡ್ತಾ ಇರ್ಬೋದು. ನೋಡ್ಬೋದು ನೀವು, ನಾರ್ಮಲ್ ಆಗಿದೆ. ಸ್ಟಿಚ್ ನೋಡಿ ಎಷ್ಟು ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಇದರದ್ದು. ಆ್ಯಂಡ್ ಇಲ್ಲಿ ಈ ಥರ ಇದೆ
ಡೀಲರ್ ಇಲ್ಲಿ ಅವರದ್ದು ಇದನ್ನು ಕೊಟ್ಟಿದ್ದಾರೆ, ಇವರಿಂದನೇ ನಾನು ಪರ್ಚೇಸ್ ಮಾಡಿರೋದು. ನೋಡ್ತಾ ಇರ್ಬೋದು ನೀವು ಇಲ್ಲಿ 0 ಸ್ಟಿಚ್ ಬ್ರ್ಯಾಂಡ್ ಫಾರ್ ನ್ಯೂ ಇಂಡಿಯಾ. ಇಲ್ಲಿ ಇನ್ನರ್ ಸೈಡ್ ಸೇಮ್ ಕಲರ್ದು ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಎಲ್ಲೂ ನಿಮಗೆ ಔಟ್ ಸೈಡ್ ಇದು ಬಟ್ಟೆ ಎಲ್ಲೂ ಚುಚ್ಚೋದಿಲ್ಲ, ಒಳಗಡೆ ಇರಿಟೇಷನ್ ಆಗೋದಿಲ್ಲ. ಯಾಕಂದ್ರೆ ನಾವು ಯೂಸ್ ಮಾಡ್ತಿರ್ಬೇಕಾದ್ರೆ ಇದೆಲ್ಲ ಒಳಗಡೆ ಈ ಥರ ಜರಿ ಏನಿದೆ ಇದು ಚುಚ್ಚಿದ್ರೆ ನಮಗೆ ತುಂಬಾ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಆ ಥರ ಎಲ್ಲೂ ಇದರಲ್ಲಿ ಫೀಲ್ ಆಗೋದಿಲ್ಲ. ಯಾಕಂದರೆ ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡಿ ನೋಡಿದ್ದೀನಿ, ಎಲ್ಲೂ ನಿಮ್ಗೆ ಅನ್ಕಂಫರ್ಟೇಬಲ್ ಫೀಲ್ ಆಗೋದಿಲ್ಲ, ತುಂಬಾ ಕಂಫರ್ಟೇಬಲ್ ಆಗಿದೆ. ಸೊ ಈ ರಿವ್ಯೂ ಕೂಡ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ ಗೈಸ್. ಹಾಗೇನಾದರೂ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡದೆ ಖಂಡಿತವಾಗ್ಲೂ ಎಕ್ಸಿಟ್ ಆಗಿಬಿಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.